ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ನೀವು ಹೇಗಿದೆ ಅಂತ. ಅದೇ ರೀತಿ ಎಡಿಟ್ ಮಾಡ್ಕೋಬೇಕಂದ್ರೆ ನಾನು ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಕೆಳಗಡೆ ಫಾಂಟ್ ಲಿಂಕನ್ನು ಕೊಟ್ಟಿರ್ತೀನಿ. ಅವೆರಡು ಫಾಂಟನ್ನು ನಿಮ್ಮ ಅಲರ್ಟ್ ಮೋಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಅವೆರಡು ಫಾಂಟನ್ನು ಇನ್ಪುಟ್ ಮಾಡ್ಕೊಂಡಾದಮೇಲೆ ಕೆಳಗಡೆ ಇವೆರಡು ಪ್ರಾಜೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ. ಇವೆರಡು ಪ್ರಾಜೆಕ್ಟ್ ಲಿಂಕನ್ನು ನಿಮ್ಮ ಅಲರ್ಟ್ ಮೋಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಒಂದು ಬೀಟ್ ಮಾರ್ಕ್ ಅಂತ ಕೊಟ್ಟಿರ್ತೀನಿ, ಇನ್ನೊಂದು ಹಾಗೆ ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಇವೆರಡನ್ನೂ ನಿಮ್ಮ ಅಲರ್ಟ್ ಮೋಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಇನ್ಪುಟ್ ಮಾಡ್ಕೊಂಡಾದಮೇಲೆ ಬೀಟ್ ಮಾರ್ಕ್ ಅಂತ ಇರುತ್ತಲ್ಲ, ಅಂದರೆ ಈ ಥರ ಸಾಂಗ್ ಒಂದೇ ಇರುತ್ತೆ. ಇದನ್ನು ನಿಮ್ಮ ಅಲರ್ಟ್ ಮೋಷನ್ಗೆ ಇನ್ಪುಟ್ ಮಾಡ್ಕೋಬೇಕು. ಅಲರ್ಟ್ ಮೋಷನ್ನಿಗೆ ಇನ್ಪುಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕು ಅಂದರೆ, ಓಪನ್ ಮಾಡ್ಕೊಂಡಾದ್ಮೇಲೆ ಈ ಸಾಂಗ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ನೀವು ಆಗ ಇನ್ನೊಂದು ಎಫೆಕ್ಟ್ ವಿಡಿಯೋ ಇರುತ್ತಲ್ಲ, ಈ ವಿಡಿಯೋಕ್ಕೆ ಬಂದು ಇಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದಾದಮೇಲೆ ನೋಡ್ಬೋದು ಈ ರೀತಿ ಇರುತ್ತೆ. ಈ ರೀತಿ ಆದಮೇಲೆ ಏನು ಮಾಡಬೇಕು ಅಂದರೆ, ನೀವು ಇಲ್ಲಿ ಸೈಡಿಗೆ ಆಪ್ಷನ್ ಕಾಣುತ್ತೆ, ಈ ಕಡೆ ರೈಟ್ ಸೈಡಿಗೆ ಲಾಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ ಕಾಪಿ ಬಟನ್ ಪಕ್ಕಕ್ಕೆ ಮಾಡಿ, ಇಲ್ಲಿ ಮೀಡಿಯಾ ಆಪ್ಷನ್ ಆಫ್ ಆಗಿರುತ್ತೆ, ಇದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ನೀವು ಫೋಟೋ ಹಾಕ್ಕೊತ ಹೋಗಬೇಕಾಗುತ್ತೆ. ಈ ಫಾಂಟು ನೀವು ಇನ್ಪುಟ್ ಮಾಡ್ಕೊಂಡಿದ್ರೆ ಬರುತ್ತೆ, ಇನ್ಪುಟ್ ಮಾಡ್ಕೊಳ್ಳಿಲ್ಲ ಅಂದರೆ ಬರೋದಿಲ್ಲ ಸರಿಯಾಗಿ. ಅದಕ್ಕಾಗಿ ಫಸ್ಟೇ ಫಾಂಟನ್ನು ಇನ್ಪುಟ್ ಮಾಡ್ಕೊಳ್ಳಿ. ನೋಡ್ಬೋದು ಈ ರೀತಿ ಇರುತ್ತೆ. ಇಲ್ಲಿ ಫೋಟೋ ಹಾಕೋದು ಹೇಗೆ ಅಂತ ಹೇಳ್ತೀನಿ ನೋಡಿ, ಅದೇ ರೀತಿ ಹಾಕ್ಕೊಳ್ಳಿ. ಇಲ್ಲಿ ಗ್ರೂಪ್ ಆ್ಯಂಡ್ ಮಾರ್ಕ್ 1 ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಡಿಟ್ ಗ್ರೂಪ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ನಿಮಗೆ ಯಾವ ಫೋಟೋ ಬೇಕು ನಿಮ್ಮದು ಗ್ಯಾಲರಿ ಒಳಗೆ ಇರುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲಿರುತ್ತೆ ಅಲ್ಲಿ ನೋಡಿ. ನಾನು ಹಾಗೆ ನಿಮಗೆ ತೋರ್ಸೋಕ್ಕೋಸ್ಕರ ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಲಾಸ್ಟ್ವರೆಗೂ ಬಂದು ಈ ರೀತಿ ಡ್ರ್ಯಾಗ್ ಮಾಡಿ ಥರ್ಡ್ ಇಲ್ಲಿ ಕೆಳಗಿಂದ ಸೆಕೆಂಡ್ ಒಂದು ಆಪ್ಷನ್ ಇಟ್ಕೊಳ್ಳಿ. ಫೋಟೋನ ಇಟ್ಕೊಂಡಾದ್ಮೇಲೆ ಈ ಥರ ಲಾಸ್ಟಿಗೆ ಬಂದು ನೋಡ್ಕೊಳ್ಳಿ. ಕರೆಕ್ಟಾಗಿ ನಿಮಗೆ ಸೈಜ್ ಫೋಟೋ ಯಾವ ರೀತಿ ಬೇಕೋ ಅಷ್ಟಕ್ಕೆ ಇಟ್ಕೊಂಡು ನೋಡ್ಬೋದು. ಈ ರೀತಿ ಇಟ್ಕೊಂಡು ಫಸ್ಟ್ ಒಂದು ಫೋಟೋನ ಫಸ್ಟಿಗೆ ಡಿಲೀಟ್ ಮಾಡಿಬಿಡಿ, ಯಾಕೆಂದರೆ ಹಿಂದ್ಗಡೆ ಫೋಟೋ ಕಲರ್ ಗೊತ್ತಾಗುತ್ತೆ. ಹಾಗಾಗಿ ಈ ಥರ ಕರೆಕ್ಟಾಗಿ ಈ ಥರ ಇಟ್ಕೊಂಡು ನೋಡ್ಕೊಳ್ಳಿ. ಈ ಥರ ಇಟ್ಕೊಂಡು ನೀವು ಬ್ಯಾಕ್ ಬನ್ನಿ. ಅದೇ ರೀತಿ ಮತ್ತೆ ನೆಕ್ಸ್ಟ್ ಫೋಟೋಕ್ಕೂ ಅದೇ ರೀತಿ ಇಲ್ಲಿ ಗ್ರೂಪ್ ಆ್ಯಂಡ್ ಮಾರ್ಕ್ 2 ಅಂತ ಇದೆಯಲ್ಲ, ಇದಕ್ಕೆ ಬಂದು ಅದೇ ರೀತಿ ಕೂಡ ನೋಡ್ಬೋದು. ಇನ್ನೊಮ್ಮೆ ಹಾಕಿ ತೋರಿಸ್ತಾ ಇದ್ದೀನಿ ಬೇರೆ ಫೋಟೋನ. ಅದೇ ರೀತಿ ಫೋಟೋನ ಹಾಕ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಸೆಕೆಂಡ್ ಒಂದು ಆಪ್ಷನ್ ಇಟ್ಕೊಂಡೆ. ಫಸ್ಟ್ ಒಂದು ಫೋಟೋನ ಡಿಲೀಟ್ ಮಾಡಿಬಿಡಿ ಫಸ್ಟೇ. ಆಮೇಲೆ ಈ ರೀತಿ ಡ್ರ್ಯಾಗ್ ಮಾಡ್ಕೊಳ್ಳಿ. ಡ್ರ್ಯಾಗ್ ಮಾಡ್ಕೊಂಡಾದ್ಮೇಲೆ ಲಾಸ್ಟಲ್ಲೇ ಇಟ್ಕೊಂಡು ನಿಮ್ಮ ಫೋಟೋನ ಕರೆಕ್ಟಾಗಿ ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೊಂಡು, ಒಂದು ಸ್ವಲ್ಪ ಝೂಮೇ ಇರಬೇಕು ಫೋಟೋ, ಇಷ್ಟಕ್ಕೆ ಇಟ್ಕೊಂಡು ನೋಡ್ಬೋದು. ಪ್ರಿವ್ಯೂ ವಿಡಿಯೋ ಇದೆಲ್ಲ ಅದೇ ರೀತಿ ಇದಾದಮೇಲೆ ನೋಡ್ಬೋದು ಸೇಮ್ ಅದೇ ರೀತಿ ಬಂದಿದೆ. ಆಮೇಲೆ ಇಲ್ಲಿ ಕೆಳಗಡೆ ಇವು ಕಟ್ಟಾಗಿರುತ್ತೆ. ಕಟ್ಟಾಗಿದ್ದು ಅಂದರೆ ಏನು ಮಾಡ್ತೀರಿ ಅಂದರೆ, ನೀವು ಈ ಥರ ಈ ಕಡೆ ಬಂದು ಈ ಥರ ಡ್ರ್ಯಾಗ್ ಮಾಡಿ ಒಂದು ಸ್ವಲ್ಪ ಮುಂದಕ್ಕೆ ಈ ಬೀಟ್ ಮಾರ್ಕ್ ಇರುತ್ತೆ ಅಲ್ಲ, ಈ ಬೀಟ್ ಮಾರ್ಕಿಂದ ಸ್ವಲ್ಪ ಮುಂದಕ್ಕೆ ಈ ರೀತಿ ಬಂದು ಇಲ್ಲಿವರೆಗೂ ಡ್ರ್ಯಾಗ್ ಮಾಡಿಕೊಳ್ಳಿ. ಅದನ್ನು ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಸೆಕೆಂಡ್ ಒಂದು ವಿಡಿಯೋನೂ ನೋಡ್ಬೋದು. ನಾನು ಇನ್ನೊಂದು ವಿಡಿಯೋಕ್ಕೆ ಎಫೆಕ್ಟ್ಸ್ ಹಾಕಿದ್ನಲ್ಲ, ಫೋಟೋ ಹಾಕಿದ್ನಲ್ಲ, ಅದು ಸೇಮ್ ಅದೇ ರೀತಿ ಬಂದಿದೆ. ಅದೇ ಥರ ನೀವು ಇನ್ನು ಮುಂದ್ಗಡೆ ಬರೋ ಗ್ರೂಪ್ ಆ್ಯಂಡ್ ಮಾರ್ಕ್ 3 ಮತ್ತು 4 ಅಂದರೆ 5 ಅಂತ ಇದೆಯಲ್ಲ, ಇವಕ್ಕೂ ಕೂಡ ನಿಮ್ಮ ಫೋಟೋ ನೀವು ಹಾಕ್ಕೊಂಡು ಪ್ರಿವ್ಯೂ ವಿಡಿಯೋ ಇರುತ್ತಲ್ಲ, ಸೇಮ್ ಅದೇ ರೀತಿ ಬರುತ್ತೆ ಅವಾಗ. ಆಮೇಲೆ ನೀವು ವಿಡಿಯೋನ ಸೇವ್ ಮಾಡ್ಕೋಬೇಕು. ಸೇವ್ ಮಾಡ್ಕೊಳ್ಳೋ ಹೊತ್ತಿಗೆ ಎಕ್ಸ್ಪರ್ಟ್ ಎನಿವೇ ಅಂತ ಕೊಡಿ ನೀವು. ಅದು ಆಪ್ಷನ್ ಕೇಳುತ್ತೆ ನಾಟ್ ಎಕ್ಸ್ಪರ್ಟ್ ಅಂತ. ಆವಾಗ ಕೆಳಗಡೆ ಎಕ್ಸ್ಪರ್ಟ್ ಎನಿವೇ ಅಂತ ಇರುತ್ತೆ, ಅದನ್ನೇ ಕ್ಲಿಕ್ ಮಾಡಿದರೆ ಸಾಕು, ವಿಡಿಯೋ ಎಕ್ಸ್ಪರ್ಟ್ ಆಗುತ್ತೆ. ಆದಮೇಲೆ ನೀವು ವಾಟ್ಸಪ್ ಸ್ಟೇಟಸ್ ಕೂಡ ಹಾಕೋಬೋದು ಫ್ರೆಂಡ್ಸ್. ಇಷ್ಟು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.